ಗೋಬಿ ಕಬಾಬ್ ಆಯ್ತು, ಈಗ ಕರಿದ ಹಸಿರು ಬಟಾಣಿಯ ಸರದಿ. ಟೇಸ್ಟಿ ಕರಿದ ಹಸಿರು ಬಟಾಣಿಯ ಮೇಲೆ ನಿರ್ಬಂಧ ಹೇರೋ ಸಾಧ್ಯತೆ ಇದೆ. ಈ ಹಸಿರು ಬಟಾಣಿಯಲ್ಲಿ ಕೃತಕ ಹಸಿರು ಬಣ್ಣ ಬಳಕೆ ಆರೋಪ ಕೇಳಿ ಬರ್ತಾ ಇದೆ. ಕೃತಕ ಹಸಿರು ಬಣ್ಣ ಬಳಕೆಯಿಂದಾಗಿ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಇದೇ ಕಾರಣಕ್ಕಾಗಿ ಸ್ಯಾಂಪಲ್ ಅನ್ನು ಕಲೆ ಹಾಕಲಾಗಿತ್ತು. ಈಗಾಗಲೇ 70 ಮಾದರಿಯ ಸ್ಯಾಂಪಲ್ಗಳನ್ನು ಕಲೆ ಹಾಕಿದೆ FSSAI. ಬ್ಯಾನ್ ಆಗುತ್ತಾ ಜನರ ಫೇವ್ರೆಟ್ ಕರಿದ ಹಸಿರು ಬಟಾಣಿ ಅನ್ನೋದನ್ನು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗಾಗಲೇ ಒಂದಷ್ಟು ಪದಾರ್ಥಗಳಲ್ಲಿ ಕೃತಕ ಬಣ್ಣ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಬ್ಯಾನ್ ಮಾಡಲಾಯಿತು. ಈಗ ಆ ಸಾಲಿಗೆ ಈ ಹಸಿರು ಬಟಾಣಿಗಳು ಸೇರ್ಪಡೆಯಾಗುತ್ತಾ? ವಿಜಯ್, ಹಸಿರು ಬಟಾಣಿ ಅಂದ್ರೆ ಕರಿದಿರುವಂತಹ ಹಸಿರು ಬಟಾಣಿ ಬಹುತೇಕ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ರಿಗೂ ಕೂಡ ಫೇವ್ರೆಟ್ ಆಗಿರುವಂತದ್ದು ಈ ಟೇಸ್ಟಿ ಕರಿದ ಹಸಿರು ಬಟಾಣಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದರ ಒಂದು ಏನೋ ಬೆಲೆ ಏನಿದೆ ಅದು ಬಹಳ ಕಡಿಮೆ. ಅದ್ರ ಜೊತೆಗೆ ಟೈಮ್ ಪಾಸ್ಗೆ ಜನ ಇದನ್ನ ತಿಂತಾರೆ. ಬಟ್ ಇದೆಲ್ಲೋ ಒಂದು ಕಡೆ ಜನರನ್ನ ಆಕರ್ಷಿತರನ್ನಾಗಿ ಮಾಡೋದಕ್ಕೋಸ್ಕರ, ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಬಟಾಣಿಗೆ ಕಲರ್ ಅನ್ನ ಆಡ್ ಮಾಡ್ತಾರೆ ಅನ್ನುವಂತಹ ವಿಚಾರ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಸುದ್ದಿ ಹರಿದಾಡ್ತಾ ಇತ್ತು. ಅಂದ್ರೆ ಗ್ರೀನ್ ಕಲರ್ ಅನ್ನ ಆಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಹರಿದಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಜನ ಎಕ್ಸ್ ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ರು. ಅಂದ್ರೆ ಇದರಿಂದ ನಂಗೆ ಹೊಟ್ಟೆ ನೋವು ಉಂಟಾಗ್ತಾ ಇದೆ, ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಾ ಇದೆ, ಆಸ್ಪತ್ರೆಗೆ ಹೋಗ್ತಾ ಇದೀವಿ, ಈ ರೀತಿಯ ಒಂದಷ್ಟು ಅಭಿಪ್ರಾಯವನ್ನ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬೆನ್ನಲ್ಲೇ ಸಿಎಂ ಮುಖ್ಯ ಕಚೇರಿಯಿಂದ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ವೈಷ್ಣವಿ ಅವರು ಒಂದು ಆಹಾರ ಇಲಾಖೆಗೆ, ಅಂದ್ರೆ ಆಹಾರ ಮತ್ತು ಔಷಧ ನಿಯಂತ್ರಣ ಆಡಳಿತ ಇಲಾಖೆಗೆ ಒಂದು ಲೆಟರ್ ಅನ್ನ ಬರೀತಾರೆ. ಈ ಸಂಬಂಧಪಟ್ಟ ಹಾಗೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಇದರಲ್ಲಿ ಏನಾದ್ರೂ ಕೆಮಿಕಲ್ಸ್ ಮಿಕ್ಸ್ ಆಗಿದೆಯಾ, ಇದ್ರ ಬಗ್ಗೆ ವರದಿ ಕೊಡಿ ಅನ್ನುವಂತಹ ಒಂದು ವರದಿಯನ್ನ ಕೂಡ ಕೇಳ್ತಾರೆ. ಆ ಬೆನ್ನಲ್ಲೇ ಈಗ ಔಷಧ ಇಲಾಖೆಯಿಂದ, ಈ ಒಂದು ಆಹಾರ ಮತ್ತು ಔಷಧ ಇಲಾಖೆಯಿಂದ ಒಂದು ವರದಿ ಕೂಡ ಹೋಗಿರುವಂತದ್ದು. 70 ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಈ 70 ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಇದರ ರಿಸಲ್ಟ್ ಬಂದ ಮೇಲೆ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ತಿಳಿಸಿರುವಂತದ್ದು. ಬಹುತೇಕ ಈ ಹಸಿರು ಕರಿದ ಬಟಾಣಿಗೆ ರಾಸಾಯನಿಕ ಅಂಶವನ್ನ ಬಳಕೆ ಮಾಡಿರುವಂತಹ ಆರೋಪ ಜಾಸ್ತಿ ಇರೋದ್ರಿಂದ ಬಹುತೇಕ ಬ್ಯಾನ್ ಆಗುವಂತಹ ಸಾಧ್ಯತೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.